ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಆಗಿ ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಈಗ ಎಲ್ಲ ವಿದ್ಯಾರ್ಥಿಗಳು ಸಹ ನೀಟ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಸೊ ಆದರೆ ಕೋರ್ಟಲ್ಲೂ ಸಹ ಕೇಸ್ ಇತ್ತಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗಿದೆ. ಸೊ ಆದರೆ ಮಧ್ಯಪ್ರದೇಶ್ ಹೈಕೋರ್ಟಲ್ಲಿ ಈಗ ಕೇಸ್ ಅನ್ನೋದು ನಡೀತಾ ಇರ್ತಕ್ಕಂಥದ್ದು. ಸೊ ಮೊನ್ನೆ ಹಿಯರಿಂಗ್ ಇತ್ತು, 9ನೇ ತಾರೀಕಿನಂದು ಹಿಯರಿಂಗ್ ಇತ್ತು. ಸೊ ಅದರಲ್ಲಿ ಯಾವುದೇ ರೀತಿ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ಸೊ ಆದರೆ ಈಗ ಎಗೈನ್ 16ನೇ ತಾರೀಕು ಹಿಯರಿಂಗ್ ಇರ್ತಕ್ಕಂಥದ್ದು. ಸೊ ಆ ಒಂದು ಡಿಸಿಷನ್ ಏನು ಬರುತ್ತೆ ಅಂತ ಹೇಳಿ ತುಂಬ ವಿದ್ಯಾರ್ಥಿಗಳು ಕಾಯ್ತಿದ್ರ. ಆದರೆ 16ನೇ ತಾರೀಕು ಬರ್ತಕ್ಕಂತಹ ಹಿಯರಿಂಗ್ನ ಫೈನಲ್ ಡಿಸಿಷನ್ಗಿಂತ ಮೊದಲೇ ಈಗ ಒಂದು ಅಪ್ಡೇಟ್ಗಳು ಬರ್ತಿರ್ತಕ್ಕಂಥದ್ದು. ಅದು ಏನಂತಂದರೆ, ಈಗ ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರಲ್ಲಿ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಅಷ್ಟು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ನಿಮ್ಮ ರಿಸಲ್ಟ್ ಆದಷ್ಟು ಬೇಗನೆ ಬರ್ತಿದೆ. ಸೊ ಯಾರ್ಯಾರಿಗೆ ಪ್ರಾಬ್ಲಮ್ ಆಗಿತ್ತಲ್ಲ ಸೊ ಎಕ್ಸಾಮ್ ಸೆಂಟರಲ್ಲಿ, ಸೊ ಅವರಿಗೆ ಹೋಲ್ಡ್ ಮಾಡೋದಾಗುತ್ತೆ ರಿಸಲ್ಟನ್ನು, ಅಥವಾ ರೀ ಎಕ್ಸಾಮ್ ಮಾಡೋದು. ಇದಕ್ಕೆ ಸಂಬಂಧಪಟ್ಟಂತೆ 16ನೇ ತಾರೀಕು ಹಿಯರಿಂಗಲ್ಲಿ ಅವರು ಡಿಸಿಷನನ್ನು ತಗೊಳ್ತಾರೆ. ಸೊ ಅದಕ್ಕಿಂತ ಮೊದಲೇ ಈಗ ಬಂದಿರತಕ್ಕಂಥ ಮಾಹಿತಿ ಏನಂತಂದರೆ, ಸೊ ಅಷ್ಟು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆಲ್ಲ ವಿದ್ಯಾರ್ಥಿಗಳಿಗೂ ಸಹ ರಿಸಲ್ಟನ್ನು ಪ್ರಕಟಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಅತಿ ಶೀಘ್ರದಲ್ಲೇ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಓಕೆನಾ, ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.